ಕನ್ನಡದ ದೊಡ್ಡ ವಿಲನ್ ಇದೀಗ ನಿಧನರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಹೌದು, ನಿಜಕ್ಕೂ ಇದೊಂದು ರೀತಿ ಆಕ್ರೋಶದ ಮತ್ತು ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಕನ್ನಡ ಸ್ಪಷ್ಟವಾಗಿ ದೊಡ್ಡ ಸಿನಿಮಾಗಳ ಕೂಡ ಲೇಡಿ ಕಮಿಷನರ್ ಆಗಿರ್ಬೋದು, ಚಾಮುಂಡಿ ಇರ್ಬೋದು, ದೊಡ್ಡ ದೊಡ್ಡ ಆ್ಯಕ್ಷನ್ ಸಿನಿಮಾ ಲಾಕಪ್ ಡೆತ್ ಇರ್ಬೋದು, ಪಾಪಿಗಳ ಲೋಕದಲ್ಲಿ, ಹೀಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟ ಇದೀಗ ಈ ವಿಧಿವಶರಾಗಿರೋದು ನಿಜಕ್ಕೂ ಒಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಇವರು ಯಾರಂತ ನೋಡ್ತಾ ಬಂದರೆ ಫಿಶ್ ವೆಂಕಟೇಶ್ ಅಂತ ಹೇಳಲಾಗ್ತದೆ. ಫಿಶ್ ವೆಂಕಟೇಶ್ ಅವರು ತುಂಬಾ ದೊಡ್ಡ ವಿಲನ್ ಆಗಿ ಕಾಣಿಸ್ಕೊಂಡವರು ಮತ್ತು ಇವರು ವಿಲನ್ಗಿರಿ ನೋಡಿ ಎಷ್ಟೋ ಜನ 90ರ ದಶಕದ ಮಕ್ಕಳದ್ದು ಎದುರೋರು ಅಂತ ಹೇಳ್ಬೋದು. ಏಕೆಂದರೆ ಇವ್ರು ಮಾಡ್ತಿದ್ದ ಆ್ಯಕ್ಷನ್ ಸಿನಿಮಾಗಳಿರ್ಬೋದು ಮತ್ತು ರೇಪ್ ಸೀನ್ಗಳಲ್ಲೂ ಕೂಡ ಅಷ್ಟೇ ಭಯಾನಕವಾಗಿ ಅಭಿನಯಿಸ್ತಿದ್ರು. ಹಾಗಾಗಿ ಇವರ ಅಭಿನಯ ನೋಡಿ ಎಷ್ಟೋ ಜನ ಭಯ ಬೀಳ್ತಿದ್ರು. ಹೀಗಾಗಿ ಫಿಶ್ ವೆಂಕಟೇಶ್ ಅವರು ಬಹು ಅಂಗಾಂಗ ವೈಫಲ್ಯಕ್ಕೊಳಗಾಗಿ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ಚಿತ್ರರಂಗದಲ್ಲಿ ಇವರದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಸಹ ಮಾಡಿದ್ದಾರೆ. ಆದರೆ ಈ ರೀತಿ ಅಂತ್ಯ ಆಗಿರೋದು ನಿಜಕ್ಕೂ ಶಾಕಿಂಗ್. ಕೇವಲ 56ನೇ ವಯಸ್ಸಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಏನೇ ಇರಲಿ, ಇವರ